ಮಂಗಳೂರಿನ ಆನ್ಸ್ ಹುಡುಗಿಯರ ಶಿಕ್ಷಣ ಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿದ್ದ ಶ್ರೀಮತಿ ಸೇವಂತಿಯವರ ಪುತ್ರಿ ಶ್ರೀಮಾ ಪ್ರಿಯದರ್ಶಿನಿ ಕ್ರೀಡೆ ಮಾತ್ರವಲ್ಲದೆ ಮಾಡೆಲಿಂಗ್ ಕ್ಷೇತ್ರದಲ್ಲೂ ಮಿನುಗುತ್ತಾರೆಯಾಗಿ ಮೂಡಿಬಂದವರು. ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬೆಳೆದು ದೇಶಕ್ಕೆ ಹೆಸರು ತಂದ ಕ್ರೀಡಾಪಟು. ಶ್ರೀಮಾ ಪ್ರಿಯದರ್ಶಿನಿ ತನ್ನ ಬದುಕಿನ ಬಗ್ಗೆ ಅಬ್ಬಕ್ಕ ಟಿವಿಯೊಂದಿಗೆ ಮಾತನಾಡಿದ್ದಾರೆ, ಕೇಳಿ. ಚೈಲ್ಡ್ಹುಡ್ ಫುಲ್ ಸ್ಪೆಂಡ್ ಮಾಡಿದ್ದು ಗ್ರೌಂಡಲ್ಲೇ. ಸೊ 13 ವರ್ಷಕ್ಕೆ ಗ್ರೌಂಡಿಗೆ ಇಳಿದಿದ್ದೀನಿ. ಸೊ ಅಲ್ಲಿಂದ ಶುರುವಾದದ್ದು ಇನ್ನೂ ಓಡ್ತಾನೆ ಇದ್ದೀನಿ. ಸ್ಪೋರ್ಟ್ಸ್ ಕೆರಿಯರ್ ಅಂತ ಇಷ್ಟ ಏನೂ ಇರಲಿಲ್ಲ. ಆದರೆ 7th ಸ್ಟ್ಯಾಂಡರ್ಡಲ್ಲಿರುವಾಗ ಏನೋ ಒಂದು ಇನ್ಸಿಡೆಂಟ್ ಆಯಿತು. ಸೊ ಅಲ್ಲಿಂದ ಮಾಡಬೇಕಂತಿತ್ತು, ಆದರೂ ಹೇಗೆ ಮಾಡೋದು ಏನು ಅಂತ ಗೊತ್ತಿರಲಿಲ್ಲ. 8th ಸ್ಟ್ಯಾಂಡರ್ಡಿಗೆ ಬರಬೇಕಾದ್ರೆ ಅಮ್ಮನ ಫೋರ್ಸಿಂದ ಸ್ಟಾರ್ಟ್ ಆಗಿತ್ತು. ಆಮೇಲೂ ನಾನು ಅಂದ್ಕೊಂಡೆ ತುಂಬ ಈಸಿಯಾಗಿರುತ್ತೆ ಅಂತ, ಆದರೆ ಅದು ಈಸಿ ಅಲ್ಲ ಅಂತ ಗೊತ್ತಾದ ಮೇಲೆ ನನಗೆ ನಿಲ್ಲಿಸ್ಬೇಕಂತ ಆಗಬೇಕಾದ್ರೆ ಅಮ್ಮ ಅಂತೂ ಬಿಟ್ಟೇ ಇಲ್ಲ. ಸೊ ಅದರಿಂದ ಕಂಟಿನ್ಯೂ ಆಯಿತು. ಆಮೇಲೆ ನನಗೇ ಇಂಟ್ರೆಸ್ಟ್ ಬಂತು ಸ್ಪೋರ್ಟ್ಸಲ್ಲಿ. 2009 ಮದುವೆ ಆಯಿತು. ಸೊ ಆವಾಗ ತುಂಬ ಚಿಕ್ಕ ಪ್ರಾಯ ಬೇರೆ. ಆದರೂ ನನ್ನ ಹಸ್ಬೆಂಡ್ ಅವರು ಹಾಕಿ ಪ್ಲೇಯರ್. ಸೊ ಅವರಿಂದ ನನಗೆ ತುಂಬ ಸಪೋರ್ಟ್ ಸಿಕ್ತು. ಮದುವೆ ಆದಮೇಲೆ ನಾನು 2010 ನಿಲ್ಲಿಸಬೇಕು ಅಂತ ಇದ್ದೆ. ಬಟ್ ಅವರು ನನಗೆ ಹಸ್ಬೆಂಡ್ ಬಿಟ್ಟಿಲ್ಲ ನಿಲ್ಸೋಕ್ಕೆ. ಹಾಗೆ ಹಸ್ಬೆಂಡ್ ಅಲ್ಲದೆ ನನಗೆ ಅತ್ತೆ ಮಾವಂದು ಒಳ್ಳೆ ಪ್ರೋತ್ಸಾಹ ನನಗೆ ಸಿಕ್ತು. ಶ್ರೀಮಾತನ್ನ ಕೋಚ್ ಕಸ್ಟಮ್ಸ್ ಇಲಾಖೆಯ ಅಧಿಕಾರಿ ದಿನೇಶ್ ಕುಂದರ್ ಅವರ ಮಾರ್ಗದರ್ಶನದಲ್ಲಿ ಮಂಗಳೂರಿನ ಬಂಗಾರದ ಜಿಂಕೆ ಎಂದು ಕರೆಯಲ್ಪಡುವವರೆಗೂ ತನ್ನ ಸಾಧನೆಯನ್ನು ಮೆರೆದವರು. ತನ್ನ ಕ್ರೀಡಾ ಸಾಧನೆಗಾಗಿ ಅವರು ಬಾಚಿಕೊಂಡ ಪದಕಗಳು 100, ಪ್ರಶಸ್ತಿಗಳು 10. ಕೊಡಗಿನ ಯುವಕ ಹಾಕಿಪಟು ಸಂದೇಶ ಸೋಮಯ್ಯ ಪಿಸಿಯವರನ್ನು ಕೈ ಹಿಡಿದ ಬಳಿಕ ಹಲವಾರು ಕಾರ್ಯಕ್ರಮಗಳಲ್ಲಿ ಕೊಡಗು ಶೈಲಿಯಲ್ಲೂ ಕಾಣಿಸಿಕೊಂಡರು ಶ್ರೀಮಾ. ಶ್ರೀಮಾ ಕ್ರೀಡಾ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಮಾಡೆಲಿಂಗ್ ಕ್ಷೇತ್ರಕ್ಕೂ ಪಾದಾರ್ಪಣೆ ಮಾಡಿ ಅಲ್ಲೂ ತನ್ನ ಪ್ರತಿಭೆಯನ್ನು ಮೆರೆದವರು. ಆದರೆ ಆ ಕ್ಷೇತ್ರವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ಕ್ರೀಡಾ ಕ್ಷೇತ್ರದಲ್ಲೇ ಮುಂದುವರಿಯುತ್ತಿದ್ದೇನೆ ಎನ್ನುತ್ತಾರೆ ಶ್ರೀಮಾ.
ಹಾಂ, ಒಂದೆರಡು ಶೂಟ್ ಮಾಡಿದೆ ಕೇರಳದಲ್ಲಿ. ಅದಾಗಿ ನನಗೆ ಆ ಫೀಲ್ಡಲ್ಲಿ ಏನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ನನ್ನ ಫೀಲ್ಡ್ ಇದು ಸ್ಪೋರ್ಟ್ಸ್. ಸೊ ನಾನು ಅದರಲ್ಲೇ ಕಂಟಿನ್ಯೂ ಮಾಡಬೇಕಂತಿದ್ದೀನಿ. ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಅಂದರೆ ಸಾರ್ಕ್ ಗೇಮ್ಸ್. ಅದು ನನಗೆ ಡಿಸ್ಕಸ್ ಥ್ರೋವಲ್ಲೇ ಸೆಲೆಕ್ಷನ್ ಆಗಿದ್ದು. ಅದಾದಮೇಲೆ ನನ್ನ ಇಂಜುರಿ ಗುಣ ಆದ ಮೇಲೆ ನಾನು ಹೆಪ್ಟಾಥ್ಲನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರಲ್ಲಿ ನನ್ನ ಫೇವ್ರೆಟ್ ಈವೆಂಟ್ ಆಗಿದ್ದು 100 ಮೀಟರ್ ಹರ್ಡಲ್ಸ್. ಸೊ ಅದರಲ್ಲಿ ನನ್ನ ಟೈಮಿಂಗ್ಸ್ ತುಂಬ ಚೆನ್ನಾಗಿತ್ತು. ಅದಕ್ಕಾಗಿ ನನಗೆ ಸ್ಯಾಫ್ ಗೇಮ್ಸ್ಗೆ ಅದರಲ್ಲಿ ಸೆಲೆಕ್ಷನ್ ಆಯಿತು, 100 ಮೀಟರ್ ಹರ್ಡಲ್ಸಲ್ಲಿ. ಅದಾದಮೇಲೆ ಏಷ್ಯನ್ ಗ್ರ್ಯಾಂಡ್ ಪ್ರಿಕ್ಸ್, 2 ಏಷ್ಯನ್ ಗ್ರ್ಯಾಂಡ್ ಪ್ರಿಕ್ಸ್ ಮಾಡಿದೆ, ಏಷ್ಯನ್ ಸ್ಟಾರ್ ಮೀಟ್ ಮಾಡಿದೆ. ಮತ್ತು ಹೆಪ್ಟಾಥ್ಲನ್ನಲ್ಲಿ ನಾನು ಜೂನಿಯರಲ್ಲಿ ಇರಬೇಕಾದ್ರೆ ನನಗೊಂದು ಇಂಡೋನೇಷ್ಯಾಕ್ಕೆ ಹೋಗೋ ಚಾನ್ಸ್ ಸಿಕ್ತು. ಅದು ಸೀನಿಯರ್ ಕ್ಯಾಂಪ್ ಆಗಿತ್ತು. ಬಟ್ ನಾನು ಜೂನಿಯರ್ ಆಗಿದ್ದರೂ ನನ್ನ ಪರ್ಫಾಮೆನ್ಸ್ ಮೇಲೆ ಅವರು ನನಗೆ ಇಂಡಿಯಾದಿಂದ ನಾನೊಬ್ಬಳೇ ಹುಡುಗಿ ಸೆಲೆಕ್ಟ್ ಆಗಿದ್ದು. ಸೊ ಅಲ್ಲಿ ಒಂದು 20 ಡೇಸ್ ಕ್ಯಾಂಪ್ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದಿದ್ದೆ. ತಾಯಿ ಸೇವಂತಿ, ಪತಿ ಸೋಮಯ್ಯ, ಅತ್ತೆ ಗೀತಾ ಚೆಂಗಪ್ಪ ಮತ್ತು ಮಾವ ಚೆಂಗಪ್ಪ, ಪುತ್ರ ವೇದಾರ್ಥ ಮಾದಪ್ಪರೊಂದಿಗೆ ಸಂತೋಷದ ದಾಂಪತ್ಯದ ಬದುಕನ್ನು ಸಾಗಿಸುತ್ತಿರುವ ಶ್ರೀಮಾ ಪ್ರಿಯದರ್ಶಿನಿ ಪ್ರಸ್ತುತ ಸದರನ್ ರೈಲ್ವೇಸ್ನಲ್ಲಿ ಉನ್ನತ ಶ್ರೇಣಿಯ ಹುದ್ದೆಯನ್ನು ನಿರ್ವಹಿಸುತ್ತಿದ್ದಾರೆ. ಟೂ 2007 ಸ್ಪೋರ್ಟ್ಸ್ ಕೋಟಾದಲ್ಲಿ ನನ್ನ ಪರ್ಫಾಮೆನ್ಸ್ ಮೇಲೆ ನನಗೆ ಸದರ್ನ್ ರೈಲ್ವೆಯಲ್ಲಿ ಜಾಬ್ ಆಯಿತು. ಸೊ ನನ್ನ ಪರ್ಫಾಮೆನ್ಸ್ ನೋಡಿ 2008 ಪ್ರಮೋಷನ್ನು ಕೊಟ್ಟರು. ಅದಾದಮೇಲೆ ನನಗೆ ಆಫೀಸಿಂದ ಒಳ್ಳೆ ಸಪೋರ್ಟ್ ಸಿಗ್ತಾಯಿದೆ. ಹೆಣ್ಮಕ್ಳನ್ನು ಹಾಗೂ ಹೆಂಗಸರನ್ನು ಹೆಂಗಸರು ಅಂದ್ಕೊಳ್ತಾರೆ ಮದುವೆ ಆದಮೇಲೆ ಅವರದ್ದು ಜೀವನ ಏನೂ ಇಲ್ಲ ಅಂತ. ಅವ್ರು ಅಂದ್ಕೊಳ್ತಾರೆ ಖಾಲಿ ಫ್ಯಾಮಿಲಿ ಮಕ್ಕಳನ್ನು ನೋಡ್ಕೊಳ್ಳೋದು ಅಷ್ಟೇ ಜೀವನ, ಮನೆಯೊಳಗೇ ಅವರ ಜೀವನ ಅಂತ. ಆದರೆ ಅಲ್ಲ, ನಮಗೆ ಹೊರಗೆ ಬಂದು ನಾವು ಇನ್ನೊಬ್ಬರಿಗೆ ಎಕ್ಸಾಂಪಲ್ ಆಗಿ ಯಾರಾದರೂ ಒಬ್ಬರು ಮೋಟಿವೇಶನ್ ತಗೊಂಡು ನಮ್ಮಿಂದ ಯಾರಾದರೂ ಒಬ್ಬರು ಮೋಟಿವೇಶನ್ ತಗೊಂಡು ಅವರ ವೇ ಆಫ್ ಲಿವಿಂಗನ್ನು ಚೇಂಜ್ ಮಾಡಿದರೆ ಅದು ನನಗೆ ತುಂಬ ಖುಷಿ ಸಿಗುತ್ತೆ. ಸೊ ನಾನು ಇವಾಗಲೂ ತುಂಬ ಜನ ವಿಮೆನ್ ನನ್ನನ್ನು ಮೋಟಿವೇಶನ್ ಆಗಿ ತಗೊಳ್ತಾರೆ. ಅಂದರೆ ಮೆಸೇಜಸ್ ಬರ್ತಾ ಇರ್ತದೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ. ಸೊ ಐ ಎನ್ಕರೇಜ್ ದೆಮ್. ಐ ವಾಂಟ್ ಟು ಸಿ ದೆಮ್ ಫಿಟ್. ನನಗೆ ಅಂದರೆ ಸ್ಪೆಷಲಿ ದ ವಿಮೆನ್, ನನಗೆ ಅವರನ್ನು ಫಿಟ್ ಆಗಿ ನೋಡಬೇಕು ಅಂತ ನನ್ನ ಆಸೆ. ಅಬ್ಬಕ್ಕ ಟಿವಿಯ 6ನೇ ವಾರ್ಷಿಕೋತ್ಸವ ಜನವರಿ 27ರಂದು ತೊಕ್ಕೋಟುವಿನಲ್ಲಿ ನಡೆಯಲಿದ್ದು, ಶ್ರೀಮಾ ಪ್ರಿಯದರ್ಶಿನಿಯವರು ಇನ್ನಷ್ಟು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದು ರಾಜ್ಯಕ್ಕೆ ದೇಶಕ್ಕೆ ಹೆಸರು ತರಲಿ ಎಂಬ ಹಾರೈಕೆಯೊಂದಿಗೆ ಅಬ್ಬಕ್ಕ ಟಿವಿ ಪ್ರಶಸ್ತಿ ಪ್ರದಾನವಾಗಲಿದೆ. ಗುಡ್ ಲಕ್ ಶ್ರೀಮಾ ಪ್ರಿಯದರ್ಶಿನಿ. ಅಬ್ಬಕ್ಕ ಟಿವಿಗಾಗಿ ಕ್ಯಾಮರಾಮನ್ ತೇಜೇಶ್ ಜೊತೆಗೆ ಶಶಿಧರ್ ಪೊಯ್ಯತ್ತಬೈಲ್.